ಹಾಯ್ ಹಲೋ ನಮಸ್ಕಾರ ಗುರುವೆ. ನೀವು ನೋಡ್ತಾ ಇದ್ದೀರಾ ಆರ್ ಜೆ ವ್ಲಾಗ್ಸ್. ಇವತ್ತು ಶನಿವಾರ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನೀರು ಹಾಲು ಪೂಜೆಗೆ ಬಾಳೆಹಣ್ಣು ತರಬೇಕು. ಗಾಡಿಗೆ ಕವರ್ ಹಾಕಿದ್ದೀನಿ. ಚಳಿ ಅಲ್ವಾ, ಮುಂಚೆ ಜಾಸ್ತಿ. ಬನ್ನಿ ಗಾಡಿನ ಅನ್ಬಾಕ್ಸ್ ಮಾಡೋಣ. ತಡಾ, ಅದು ಆ್ಯಕ್ಟಿವಾ 4G. ಸೊ ಮನೆಗೆ ಹಾಲು ಬಾಳೆಹಣ್ಣು ಎಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಸ್ವಲ್ಪ ಪೂಜೆ ಮಾಡ್ತಾಯಿದ್ದಾರೆ, ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ಅಮ್ಮಗೆ ಕೊಟ್ಟು ನಾನು ರೆಡಿ ಆದೆ. ಊರಿಗೆ ಹೋಗಬೇಕು. ಅಲ್ಕಾಪುರದಲ್ಲಿ ಜಾತ್ರೆ ನೋಡಿ. ಎಲ್ಲ ಅಂಗಡಿಗಳೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಮುಂಚೆನೇ ಮಾರ್ಕ್ ಮಾಡಿ ಹೋಗಿರ್ತಾರೆ. ಸೊ ಇವತ್ತು ಬಂದು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಜಾತ್ರೆಗೆ. ನಾನು ನಮ್ಮ ಊರಿಗೆ ಬಂದಿದ್ದೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಸೊ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ನಮ್ಮ ಊರಲ್ಲಿರೋದು. ಎಲ್ಲ ಒಂದು ನಮಸ್ಕಾರ ಮಾಡ್ಕೊಂಬಿಡಿ. ಪೂಜೆ ಎಲ್ಲ ಮುಗೀತು. ನಮ್ಮಪ್ಪ ಆವಾಗಲೇ ಊರಿಗೆ ಬಂದರು. ಇವಾಗ ನಾನು ಪೂಜೆ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ. ಇವನು ನಮ್ಮ ಅಣ್ಣನ ಮಗ ಖುಷಿ ಅಂತ ನನ್ನ ಜೊತೆನೇ ಬರ್ತಾಯಿನಿ. ಹೊಲ್ದತ್ರಗೆ ಹೋಗೋಣ ಗುರುವೆ. ಹೊಲ್ದತ್ರಗೆ ಬಂದ್ವಿ. ಸೊ ಅಪ್ಪ ಅವಾಗೆ ನೀರು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ನಾವು ನಿಂಬೆ ಗಿಡ, ಮಾವಿನ ಗಿಡ, ಒಂದು ತೆಂಗಿನ ಗಿಡ ಇಟ್ಟಿದ್ವಿ. ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಗಿಡಕ್ಕೆ ನೀರು ಬಿಡೋಣ ಅಂತ ರೆಡಿಯಾಗಿದ್ದೀನಿ. ಸರಿ ಗುರುವೆ, ಸಿಗೋಣ. ನೀರೆಲ್ಲ ಬಿಟ್ಟಿದ್ದಾಯಿತು, ಗಿಡಕ್ಕೆಲ್ಲ ಖುಷಿ ಆಗಿದ್ದಾಯಿತು. ಇವಾಗ ನಾವು ಮೋಟರ್ ರೂಮ್ ಕಡೆ ಹೊರಟ್ವಿ ನೀರನ್ನು ಆಫ್ ಮಾಡೋಕ್ಕೆ. ಇವತ್ತು ಹೆವಿ ಬಿಸಿಲಿತ್ತು. ಸೊ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಮೋಟರ್ ರೂಮು. ಸೊ ಅಲ್ಲಿ ಹೋಗ್ಬಿಟ್ಟು ಆಫ್ ಮಾಡಬೇಕು. ಅದೇ ಲೈಫ್ ಒಂಥರ ಚೆಂದಾಗಿರು. ನನಗಂತೂ ಇಷ್ಟ ಆಯಿತು. ನಿಮ್ಮ ಲೈಫ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಲ್ಕಾಪುರ ಸೋಮೇಶ್ವರ ಜಾತ್ರೆಗೆ ಬಂದ್ವಿ. ನೋಡಿದ್ರು ತೇರು ಅಲಂಕಾರ ಫುಲ್ ಜೋರಾಗಿ ಮಾಡಿದ್ದಾರೆ. ಹೆವಿ ಜನ ಇದ್ದಾರೆ. ಮನೆ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ ಗುರುವೆ. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿತ್ತು. ದೇವ್ರು ನೋಡೋಕ್ಕೆ ತುಂಬ ಭಕ್ತರು ಬಂದಿದ್ದರು. ಸೊ ದೇವ್ರು ತುಂಬ ಬಿಸಾಗೋಗ್ಬಿಟ್ಟ ಗುರುವೆ. ಜನ ಅಂದರೆ ಜಾತ್ರೆ ಅಂದರೆ ಚೆನ್ನಾಗಿ ಗುರುವೆ. ಜನ ಬಂದಿದ್ರು ಅಂದರೆ ನಾನು ಒಂದು ಬಾಳೆಹಣ್ಣು ತೊಗೊಂಡು ಬೇರೆ ಹಾಕೋಣ ಅಂತ ರೆಡಿ ಹಾಕೊಂಡಿದ್ದೆ. ನಮ್ಮ ಹಿಂದೆ ಇದೆ ತೇರು, ಅದು ಅಲಂಕಾರ ಫುಲ್ಲು ಜೋರು. ಎಲ್ಲರೂ ತೇರು ನೋಡಿ ಖುಷಿ ಪಟ್ಟಿದ್ದಾರೆ. ಇವಾಗ ಓಂ ನಮಃ ಶಿವಾಯ. ತೇರು ಚೆನ್ನಾಗಿತ್ತು. ಜಾತ್ರೆಯಲ್ಲಿ ಸೌಂಡ್ಸ್ ಹೆಂಗಿರುತ್ತೆ ಗೊತ್ತಾ? ಜನ ಅಂದರೆ ಜಾತ್ರೆ ಅಂದರೆ ಜನ. ಫುಲ್ ಅಂಗಡಿಗಳು, ಆಟ ಸಾಮಾನುಗಳು, ಗೇಮ್ಸ್ಗಳು, ಕಲರ್ಗಳು. ಈ ಬಣ್ಣಗಳು ವರ್ಕ್ ಆಗುತ್ತೆ ಇಲ್ಲ ನೋಡೋಣ. ಎಂಥದಿಲ್ಲ, ವೇಸ್ಟ್. ಸರಿ ಗುರುವೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿಬಿಡಿ. ಮತ್ತೆ ಸಿಗೋಣ.